ಎಲ್ಲರಿಗೂ ನಮಸ್ತೆ. ದಿಸ್ ಇಸ್ ಡಾಕ್ಟರ್ ಬೀರೇಶ್. ಇತ್ತೀಚೆಗೆ ಸ್ವರ್ಣಬಿಂದು ಪ್ರಾಶನವನ್ನು ಇದೇ ತಿಂಗಳ 25ನೇ ತಾರೀಕು ಶುಕ್ರವಾರ ನಾವು ನಮ್ಮ ಕ್ಲಿನಿಕ್ನಲ್ಲಿ ಶ್ರೀ ರತ್ನಸುಧಾ ಆರೋಗ್ಯ ಮಳಿಗೆ ಅಂತ ನಮ್ಮ ಕ್ಲಿನಿಕ್ ಹೆಸರು, ಶ್ರೀ ಬೀರೇಶ್ವರ ಮೆಡಿಕಲ್ಸ್ ಅಟ್ಯಾಚ್ಡ್ ಆಗಿದೆ. ನಾವು ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಎಲ್ಲರೂ ಬಂದು ತಮ್ಮ ತಮ್ಮ ಮಕ್ಕಳನ್ನು ಕರ್ಕೊಂಡು ಬಂದು ನೀವು ಸ್ವರ್ಣಬಿಂದು ಪ್ರಾಶನನ ಸೇವನೆ ಮಾಡಿ ಹೋಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಆ್ಯಂಡ್ ಕೆಲವೊಬ್ಬರಿಗೆ ತುಂಬ ತಪ್ಪು ಕಲ್ಪನೆಗಳಿದ್ದಾವೆ ಯಾವುದ್ರ ಬಗ್ಗೆ, ಈ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ. ಯಾರ್ಯಾರು ತೊಗೊಳ್ಬೇಕು, ಎಷ್ಟು ಏಜಿಂದ ಎಷ್ಟು ಏಜ್ವರೆಗೂ ಎಲಿಜಿಬಿಲಿಟಿ ಇದ್ದಾರೆ, ಮತ್ತು ಇದು ಈಕ್ವಲ್ ಟು ಪೋಲಿಯೋ OPV ವ್ಯಾಕ್ಸಿನ್ ಥರನಾ ಅಂತ ಕೇಳ್ತಿದ್ದಾರೆ ಕೆಲವರು. ಸೊ ರಿಯಾಲಿಟಿ ಏನಪ್ಪ ಅಂತಂದರೆ, ವ್ಯಾಕ್ಸಿನೇಷನ್ನು ಡಿಫ್ರೆಂಟ್. ಅದು ವ್ಯಾಕ್ಸಿನೇಷನ್ನ ನಾವು ಯಾವಾಗಲೂ ಟೈಮ್ ಟು ಟೈಮ್ ಕರೆಕ್ಟಾಗಿ ಮಕ್ಕಳಿಗೆ ಕೊಡಿಸ್ಬೇಕು. ಅದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು. ನಮ್ಮ ಈ ಸ್ವರ್ಣಬಿಂದು ಪ್ರಾಶನದ್ದು ಉಪಯೋಗ ತುಂಬ ಇದೆ, ಬಟ್ ವ್ಯಾಕ್ಸಿನೇಷನ್ನಿಗೆ ಇದಕ್ಕೂ ಯಾವುದೇ ರೀತಿ ಲಿಂಕ್ ಇಲ್ಲ. ಆ ಥರ ತಪ್ಪು ಕಲ್ಪನೆಗೆ ಹೋಗಬೇಡಿ. ವ್ಯಾಕ್ಸಿನ್ಸ್ ಹಂಗೆ ಅಂದ್ಕೊಂಡು ವ್ಯಾಕ್ಸಿನ್ಸ್ ಹಾಕ್ದೇ ಇರೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ವ್ಯಾಕ್ಸಿನ್ಸ್ ತುಂಬ ಇಂಪಾರ್ಟೆಂಟು. ವ್ಯಾಕ್ಸಿನ್ನ ಟೈಮ್ ಟು ಟೈಮ್ ನೀವು ನಿಮ್ಮ ಮಕ್ಕಳಿಗೆ ಹಾಕಿಸಿ. ಪೋಲಿಯೋ ವ್ಯಾಕ್ಸಿನ್ ಥರ ಅಲ್ಲ ಇದು. ಅದ್ರ ರೂಪದಲ್ಲಿ ಹಾಕ್ತಾರೆ ಅಷ್ಟೇ, ಡ್ರಾಪ್ ಹನಿದಲ್ಲಿ ಹಾಕ್ತಾರೆ ಬಿಟ್ಟರೆ